ಎಸ್ ಗುರುಜಿ, ನೀವು ಹೇಳ್ತಿದ್ರಿ ಧನುರ್ಮಾಸ ಒಂದು ವೈಜ್ಞಾನಿಕ ಕಾರಣದಿಂದ ಮಾಡಬಾರ್ದು ಅನ್ನೋದು, ಒಂದು ಜ್ಯೋತಿಷಿಯಾಗೆ ಕನ್ವರ್ಟ್ ಆಗಿ ಏನು ಒಂದು ಶುಭ ಕಾರ್ಯನೂ ಮಾಡಬಾರ್ದು ಅಂತ. ಹಾಗಿದ್ರೆ ನೆಗೆಟಿವ್ ಅಂತ ಏನಾಗಲ್ಲ ಅಲ್ವಾ ಧನುರ್ಮಾಸದಲ್ಲಿ ಮಾಡಿದ್ರೆ? ಯಾರಿಗೆ ಹೇಳ್ಬೇಕಾದ್ರೆ ಹೇಳ್ಬೋದು. ಈ ಇದರಲ್ಲಿ ತಲೆಯಲ್ಲಿ ಈ ವಿಚಾರಗಳು ಅಂದರೆ ಈ ಕೆಟ್ಟ ವಿಚಾರಗಳು, ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಳ್ಳನ್ನು 100 ಸತಿ ಹೇಳ್ತಾನೇ ಇದ್ದರೆ ನಿಜ ಆಗ್ಬಿಡುತ್ತೆ. ಅರ್ಥ ಆಯ್ತಾ ವೀಕ್ಷಕರು ಎಲ್ಲರಿಗೂ? ಸುಳ್ಳನ್ನು 100 ಸತಿ ಹೇಳ್ತಾನೇ ಇರ್ತೀನಿ, 100 ಸತಿ ಯಾವುದೋ ಒಂದು ಸುಳ್ಳು ತಗೊಳ್ತೀನಿ, ಆ ವಿಚಾರನ ಹೇಳೋದು ಡೇಂಜರ್ 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 ಅನ್ನೋದು, ಅದು ಹೇಳಿ ಏನಾಗ್ಬಿಡುತ್ತೆ, ಅದು ನಿಜ ಆಗ್ಬಿಡುತ್ತದು. ಆ ರೀತಿ ನಿಜ ಅಂತಂದರೆ ಅದಕ್ಕೆ ಹೋಲೋ ಥರ ನಿಜ, ಸತ್ಯವಾಗಲೇ ಅದು ನಿಜ ಆಗಲ್ಲ. ಹಾಗೆ ಯಾಕಪ್ಪ ಇದು ಧನುರ್ಮಾಸದಲ್ಲಿ ಈ ಥರ ಹೇಳಿದ್ದೀನಿ ಅಂದರೆ, ನಾವು ಸ್ವಲ್ಪ ವೈಜ್ಞಾನಿಕ ನಿಲುಗಟ್ಟಲ್ಲಿ ಬದಲಾಗಬೇಕು. ಇದೆಲ್ಲ ಹಿಂದಿನ ಕಾಲದಲ್ಲಿ ನಡ್ಕೊಂಬಂದಿರತಕ್ಕಂಥ ಒಂದು ಪದ್ಧತಿ. ಮುಹೂರ್ತ ಭಾಗದಲ್ಲಿ ನಾನು ಹೇಳಿದೆ ಫಸ್ಟೇ, ನಾವು ಮುಹೂರ್ತ ಸೆಟ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಬರ್ತಕ್ಕಂಥ ಗೆಸ್ಟ್ಗಳು ಸಮಾಧಾನದಿಂದ ಬಂದು ಕೂತು ಊಟ ಮಾಡ್ಕೊಂಡೋಗಿ, ಸಾಧ್ಯವಾದರೆ ಮುಯಿ ಕೊಟ್ಟು ಗಿಫ್ಟ್ ಕೊಟ್ಟು ತೆಪ್ಪಗೆ ತೆರಳಬೇಕು ಅಂತ ಹೇಳಿ ಒಳ್ಳೆ ಮುಹೂರ್ತ ಅಂತ ಹೇಳೋದು. ಮುಹೂರ್ತ ಇರೋದೇ ಇದಕ್ಕೋಸ್ಕರ. ಯಾಕೆಂದ್ರೆ ಈಗ ಏನಂದ್ರೆ ಮುಹೂರ್ತ ತಪ್ಪೋಗ್ಬಿಡುತ್ತೆ ಅಂತ ಫುಲ್ ಗಡಿಬಿಡಿಲೆಲ್ಲ ಮಾಡಕ್ ಹೋಗ್ತಾರೆ. ಮುಹೂರ್ತ ತಪ್ಪಿದ್ರೆ ಕೆಟ್ಟಾಗತ್ತೆ ಅಂತ ಹೇಳ್ತಾರೆ, ಆ ತರ ಆಗತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಲ್ಲ, ಮುಹೂರ್ತಕ್ಕೂ ಆ ಗಂಡ ಹೆಂಡತಿ ಅಥವಾ ಮನೆ ವಿಚಾರ ಯಾವ್ದಾದ್ರು ಜೀವನಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ. ಹಾಗಿದ್ರೆ ನೀವು ಜಾತಕನೇ ಬೇಕಾಗಿರಲಿಲ್ಲ. ನಾನು ಒಂದೇ ಒಂದು ವಿಚಾರ ಎಲ್ಲ ಪಬ್ಲಿಕ್ಕಿಗೆ ಕೇಳ್ತಾ ಇದ್ದೀನಿ, ಜಾತಕ ಅರ್ದು ಬಿಸಾಕಿ ನಿಮ್ಮ ಜಾತಕ, ಹೋಗಿ ಮುಹೂರ್ತ ಸೆಟ್ ಮಾಡ್ಕೊಳ್ಳಿ. ಬಂಬಾಟ್ ಮುಹೂರ್ತ ಇರಬೇಕು. ಒಂದು 6 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಮದುವೆ ಒಳ್ಳೆ ಮುಹೂರ್ತ. 10 ಜನ ಹತ್ರ ಹೋಗಿ 10 ಜನನು ಯಾವುದು ಕಾಮನ್ ಆಗಿ ಕೊಡ್ತಾರೆ ಅದನ್ನು ಇಟ್ಕೊಳ್ಳಿ. 10 ಜನದಲ್ಲಿ 8 ಜನ ಒಂದೇ ಡೇಟ್ ಕೊಟ್ಟಿದ್ದಾರೆ, ಒಂದೇ ಟೈಮ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅದ್ರ ಮೇಲೆ ನಿಮಗೆ ಪಂಚಾಂಗಗಳಿದ್ದಾವೆ. ಉಡುಪಿ ಪಂಚಾಂಗ ಇದೆ, ಒಂಟಿಕೊಪ್ಪಲು ಪಂಚಾಂಗ ಇದೆ, ಸಿದ್ಧಾರೂಢ ಮಠದ ಪಂಚಾಂಗ ಇದೆ. ಆ 3 ಪಂಚಾಂಗ ಇಟ್ಕೊಳ್ಳಿ, ಆಯಿತಾ? ಅದರಲ್ಲಿ ಯಾವ ಡೇಟ್ ಎಲ್ಲ ಬರುತ್ತೋ ಇಲ್ಲಿ ಬರೆದಿಟ್ಕೊಳ್ಳಿ. ಮೈಸೂರದೊಂದು ಪಂಚಾಂಗ ಬರೆದಿಟ್ಕೊಳ್ಳಿ, ಉಡುಪಿದೊಂದು ಪಂಚಾಂಗ ಬರೆದಿಟ್ಕೊಳ್ಳಿ, ಇನ್ನೊಂದು ಯಾವುದೋ ಒಂದು 50 ಪಂಚಾಂಗ ಬರೆದಿಟ್ಕೊಳ್ಳಿ. ತಮಿಳ್ದು ತಗೊಂಡು ಹೋಗಿಡಿ. ಯಾವುದು ಸ್ವಲ್ಪ ಜಾಸ್ತಿ ಕಾಮನ್ ಡೇಟ್ ಬಂತು ಅದು ತೆಗೆದಿಡಿ. ಆ ಕಾಮನ್ ಡೇಟಲ್ಲಿ ಕಾಮನ್ ಲಗ್ನಗಳು ಬರ್ತದೆ, ಅದು ತೆಗೆದಿಟ್ಕೊಳ್ಳಿ. ಮಾಡಿ ನೋಡಿ, ಒಂದು 100 ಜನ ಮಾಡಿ ನೋಡಿ, ಆಗ್ಬಿಡುತ್ತೆ ಎಲ್ಲ ಒಳ್ಳೆಯದೇ. ಮುಹೂರ್ತ ಭಾಗ ಜನಸಂದಣಿ, ಅರ್ಥ ಮಾಡ್ಕೊಳ್ಳಿ. ಮುಹೂರ್ತ ಭಾಗ ಜನಸಂದಣಿ, ಸಮಾಧಾನವಾಗಿರ್ತಕ್ಕಂಥ ಎಲ್ಲ ಗ್ರಹಗಳು ಸ್ವಲ್ಪ ಅನುಕೂಲ ಪರಿಸ್ಥಿತಿಲಿರ್ತಕ್ಕಂಥ ಗ್ರಹಗಳನ್ನು, ಅದರಲ್ಲಿ ಎಸ್ಪೆಷಲಿ ಕೇಂದ್ರ, ತ್ರಿಕೋಣ, ಹಾಗೆ ಉಪಜಯ ಸ್ಥಾನದಲ್ಲಿ ಪಾಪಗ್ರಹಗಳು ಇದ್ದಾಗ ಅವರು ಪರ್ಫಾರ್ಮ್ ವೆಲ್ ಫಾರ್ ದಟ್ ಪರ್ಟಿಕ್ಯುಲರ್ ಈವೆಂಟ್. ಆ ಪರ್ಟಿಕ್ಯುಲರ್ ಈವೆಂಟಲ್ಲಿ ಅವಘಡಗಳು ನಡಿಬಾರ್ದು, ಅವಮಾನಗಳು ನಡಿಬಾರ್ದು, ಅಪಭ್ರಂಶ ಆಗಬಾರ್ದು ಅಂತ ಹೇಳಿ ಬಂದಿರತಕ್ಕಂಥ ವಿಚಾರವೇ ಮುಹೂರ್ತ.